ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಸ್ವಾಗತ. 2050 ವೇಳೆಗೆ ಚಿನ್ನದ ಬೆಲೆ ಎಷ್ಟಿರುತ್ತೆ ಗೊತ್ತಾ? ಇಲ್ಲಿದೆ ಆಘಾತಕಾರಿಯಾದಂಥ ಮಾಹಿತಿ. ನೀವು ಊಹೆ ಮಾಡಿರೋದಕ್ಕೂ ಕೂಡ ಸಾಧ್ಯವಿಲ್ಲ. ಹೌದು, ಪ್ರಸ್ತುತ ಚಿನ್ನದ ಬೆಲೆಗಳು ಅನಿರೀಕ್ಷಿತವಾಗಿ ಹೆಚ್ಚಳ ಆಗ್ತಾ ಇದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಮತ್ತೆ ಆರಂಭ ಆಗಿದೆ. ಅಮೆರಿಕ ಇರಾನ್ ಜೊತೆ ಯುದ್ಧಕ್ಕೆ ಹೋಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಸುದ್ದಿಯಿಂದಾಗಿ ಚಿನ್ನ ಮತ್ತೆ ಬೆಳ್ಳಿ ದರದಲ್ಲಿ ಭಾರಿ ಬದಲಾವಣೆಗಳು ಕಾಣ್ತಾ ಇದೆ. ಅಮೆರಿಕನ್ ಯುದ್ಧ ನೌಕೆಗಳು ಈಗಾಗಲೇ ಇರಾನ್ ಕಡೆಗೆ ಧಾವಿಸ್ತಾ ಇದೆ. ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಬಂಕರ್ನಲ್ಲಿ ಅಡಗಿಕೊಂಡಿದ್ದಾರೆ ಅಂತ ಹೇಳಿ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ವರದಿಯಾಗ್ತಾ ಇದೆ. ಇದರೊಂದಿಗೆ ಚಿನ್ನದ ದರಗಳು ಕೂಡ ಭಾರಿ ಪ್ರಮಾಣದಲ್ಲಿ ಹೆಚ್ಚಳ ಆಗ್ತಾ ಇದೆ. ಈ ವಾರ ಅವು ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ. ಈ ಕ್ರಮದಲ್ಲಿ ಯಾರು ಕೂಡ ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಆಸಕ್ತಿ ತೋರ್ತಾ ಇಲ್ಲ. ಹೆಚ್ಚುತ್ತಾ ಇರುವಂತಹ ಬೆಲೆಗಳೊಂದಿಗೆ ಡಿಜಿಟಲ್ ಚಿನ್ನದ ಮೇಲಿನ ಹೂಡಿಕೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಿದ್ರೆ 2050 ವೇಳೆಗೆ ಚಿನ್ನದ ಬೆಲೆ ಎಷ್ಟಿರಬಹುದು? ಪ್ರಸ್ತುತ ಚಿನ್ನ 1.60 ಲಕ್ಷ ರೂಪಾಯಿಗಳಲ್ಲಿ ಮುಂದುವರಿತಾ ಇದೆ. 2 ವಾರದ ಹಿಂದೆ ಅದು 1.45 ಲಕ್ಷದ ಹತ್ತಿರದಲ್ಲಿತ್ತು. ಅಂತಾರಾಷ್ಟ್ರೀಯ ಉದ್ವಿಗ್ನತೆಯಿಂದಾಗಿ ಬೆಲೆಗಳು ತೀವ್ರವಾಗಿ ಹೆಚ್ಚಳ ಆಗ್ತಾ ಇದೆ. ದೇಶಗಳ ನಡುವಿನ ಉದ್ವಿಗ್ನತೆ ಮುಂದುವರಿತಾ ಇರೋದ್ರಿಂದಾಗಿ ಮುಂಬರುವಂತಹ ದಿನದಲ್ಲಿ ಚಿನ್ನದ ದರಗಳು ಮತ್ತಷ್ಟು ಹೆಚ್ಚಾಗುವಂತ ನಿರೀಕ್ಷೆ ಇದೆ ಅಂತ ಹೇಳಿ ಮಾರುಕಟ್ಟೆ ಮೂಲಗಳು ಊಹೆ ಮಾಡ್ತಿದೆ. 2025 ಆರಂಭದಲ್ಲಿ ಚಿನ್ನದ ಬೆಲೆ 90,000 ರೂಪಾಯಿ ಇತ್ತು. ಅದು ಈಗ 1.60 ಲಕ್ಷ ರೂಪಾಯಿ ತಲುಪಿದೆ. ಈ ವರ್ಷ 2 ಲಕ್ಷ ರೂಪಾಯಿ ತಲುಪುವಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಈ ಅನುಕ್ರಮದಲ್ಲಿ 2050 ವೇಳೆಗೆ ಚಿನ್ನದ ದರಗಳು ಎಷ್ಟು ಹೆಚ್ಚಾಗುತ್ತೆ ಅಂತ ಹೇಳಿ ಎಐ ಪರಿಕರಗಳನ್ನ ಕೇಳಿದಾಗ ಆಘಾತಕಾರಿ ಫಲಿತಾಂಶಗಳು ಹೊರಗಡೆ ಬರ್ತಾ ಇದೆ. ಹಾಗಾದ್ರೆ ಎಐನ ಭವಿಷ್ಯವಾಣಿ ಏನು ಅಂತ ನೋಡೋದಾದ್ರೆ 2050 ವೇಳೆಗೆ ಚಿನ್ನದ ದರಗಳು ಎಷ್ಟು ಹೆಚ್ಚಳ ಆಗುತ್ತೆ ಅಂತ ಕೇಳೋದಕ್ಕೆ ಪರಿಕರಗಳು ಚಾಟ್ ಜಿಪಿಟಿ, ಗ್ರೋಕ್ ಮತ್ತು ಗೂಗಲ್ ಜೆಮಿನಿಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಅದು ಸರಿಸುಮಾರು ಒಂದೇ ರೀತಿಯಾದಂತಹ ಉತ್ತರವನ್ನ ಕೊಡ್ತಾ ಇದೆ. 2050 ವೇಳೆಗೆ ಚಿನ್ನದ ಬೆಲೆ 40 ಲಕ್ಷ ರೂಪಾಯಿ ತಲುಪುವಂತಹ ನಿರೀಕ್ಷೆ ಇದೆ. ಚಿನ್ನದ ಬೆಲೆ ಊಹಿಸದಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಅಂದಾಜಿಸಲಾಗಿದೆ. ಎಐ ಪರಿಕರಗಳು ಕಳೆದ ಕೆಲವು ವರ್ಷಗಳಿಂದ ಚಿನ್ನದ ದರದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನ ಅಂದಾಜು ಮಾಡಿದೆ. ಜೊತೆಗೆ ಭವಿಷ್ಯದಲ್ಲಿ ಅವು ಎಷ್ಟರ ಮಟ್ಟಿಗೆ ಹೆಚ್ಚಳ ಆಗುತ್ತೆ ಅನ್ನುವಂಥದ್ದು ವಾರ್ಷಿಕ ಬೆಳವಣಿಗೆಯ ದರವನ್ನ ಅಂದಾಜು ಮಾಡಿದೆ. ಎಐ ಪರಿಕರಗಳು ವಾರ್ಷಿಕ 10% ಬೆಳವಣಿಗೆಯ ದರವನ್ನ ದಾಖಲಿಸಿದರೆ, ರೂಪಾಯಿ ಅಪಮೌಲ್ಯ ಮತ್ತು ಹಣದುಬ್ಬರದ ಪರಿಣಾಮಗಳು ಮುಂದುವರೆದರೆ ಇದು 20 ರಿಂದ 22 ಲಕ್ಷ ರೂಪಾಯಿ ತಲುಪುವಂತ ಅಂದಾಜು ಕೂಡ ಹೇಳಲಾಗಿರುವಂಥದ್ದು. ಜಾಗತಿಕ ಆರ್ಥಿಕ ಅನಿಶ್ಚಿತತೆ, ಭೌಗೋಳಿಕ ರಾಜಕೀಯ ಬಿಕ್ಕಟ್ಟು, ಡಾಲರ್ ದುರ್ಬಲಗೊಳ್ಳುವುದು, ಹೆಚ್ಚುತ್ತಾ ಇರುವಂತಹ ಹಣದುಬ್ಬರ ಮತ್ತು ಕೇಂದ್ರ ಬ್ಯಾಂಕುಗಳು ಹಾಗೂ ಹೂಡಿಕೆದಾರರಿಂದ ಹೆಚ್ಚಿನ ಬೇಡಿಕೆಯಂತಹ ಪರಿಸ್ಥಿತಿಗಳು ಮತ್ತಷ್ಟು ಹೆಚ್ಚಾದರೆ ಬರೋಬ್ಬರಿ 2050 ವೇಳೆಗೆ 40 ಲಕ್ಷ ರೂಪಾಯಿ ತಲುಪಬಹುದು ಅಂತ ಹೇಳಿ ಎಐ ಟೂಲ್ಸ್ಗಳು ಅಂದಾಜನ್ನ ಮಾಡ್ತಾ ಇದೆ. ಇನ್ನು ನೀವು ಕೂಡ ಚಿನ್ನ ಪ್ರಿಯರಾಗಿದ್ರೆ, ಆಭರಣ ಪ್ರಿಯರಾಗಿದ್ರೆ ಈ ಒಂದು ಮಾಹಿತಿ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.